ಪೊಲೀಸರಿಗೆ ತುಂಬಾ ವಿಚಿತ್ರವಾಗಿರುವಂತ ಒಂದು ಕೇಸ್ ಸಿಗುತ್ತೆ. ಆದ್ರೆ ಅವರು ಆ ಕೇಸನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಇನ್ನು 10 ವಿಚಿತ್ರವಾಗಿರುವಂತ ವಿಷಯಗಳು ಗೊತ್ತಾಗ್ತಾ ಹೋದ್ರೆ ಹೇಗಿರುತ್ತೆ, ಕೊನೆವರೆಗೂ ಏನಾಗ್ತಿದೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಒಂದು ಅದ್ಭುತವಾಗಿರುವಂತ ಮೂವಿ ಇದು. ಆ ಕೇಸ್ ಏನು, ಕೊನೆವರೆಗೂ ಏನೇನೆಲ್ಲ ವಿಚಿತ್ರ ನಡೀತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಉಯಿರ್ ಅಂತ. ಮೂವಿಯ ಮೊದಲಲ್ಲಿ ಒಂದು ಟ್ರೈನ್ ನ ತೋರಿಸ್ತಾರೆ. ಇಲ್ಲಿ ಒಬ್ಳು ಹುಡುಗಿ ನಾನ್ ಕಿಟಕಿ ಪಕ್ಕ ಕುತ್ಕೋತೀನಿ ಅಂತಂದ್ರೆ ಇವಳ ಅಣ್ಣ ಒಪ್ಕೊಳ್ಳೋದಿಲ್ಲ, ನೀನ್ ಆ ಕಡೆ ಹೋಗು ಅಂತ ಮತ್ತೊಂದು ಸೆಟ್ಗೆ ಕಳಿಸ್ತಾನೆ. ಇವರಿಬ್ಬರ ತಂದೆ ತಾಯಿನೂ ಕೂಡ ಟಿಕೆಟ್ ಅನ್ನ ತೋರಿಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಈ ಹುಡುಗ ನೋಡಿದ್ರೆ ಇವನ ತಂಗಿ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ನಂತರ ಎಷ್ಟೇ ಹುಡ್ಕೋದಕ್ಕೆ ಪ್ರಯತ್ನ ಪಟ್ರು ಕೂಡ ಆ ಹುಡುಗಿ ಸಿಗೋದೇ ಇಲ್ಲ. ಇದಾದ್ಮೇಲೆ ಸೀನ್ ತುಂಬಾ ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಇವನು ಆ ಹುಡುಗಿಯ ಅದೇ ಅಣ್ಣ, ಬೆಳೆದು ದೊಡ್ಡವನಾಗಿರ್ತಾನೆ. ಇವನ ಹೆಸರು ಅಜೀಬ್ ರೆಹಮಾನ್ ಅಂತ. ಇವನೊಬ್ಬ ಪೊಲೀಸ್ ಆಫೀಸರ್. ಇಲ್ಲ ನಮ್ಗೆ ಇವನ ಹೆಂಡತಿನೂ ಕೂಡ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನ ತಂಗಿ ಟ್ರೈನ್ ನಲ್ಲಿ ಮಿಸ್ ಆದಂತ ಕನ್ಸು ಇವನ್ಗೆ ಪ್ರತಿದಿನನೂ ಬರುತ್ತೆ. ಇದು ಇವನ ಹೆಂಡತಿಗೂ ಕೂಡ ಗೊತ್ತು. ಅದಕ್ಕೆ ಇವನಿಗೆ ಸಮಾಧಾನ ಮಾಡ್ತಿರ್ತಾಳೆ, ಅವಳು ಎಲ್ಲೇ ಇದ್ರು ಚೆನ್ನಾಗಿರ್ತಾಳೆ, ತಲೆ ಕೆಡ್ಸ್ಕೋಬೇಡ ಅಂತ. ಅಂದಂಗೆ ಈಗ ಇವನ ತಂದೆ ಮಾತ್ರ ಬದುಕಿರೋದು. ಇದಾದ್ಮೇಲೆ ಕೇರಳದ ಧರ್ಮದ ಪೊಲೀಸ್ ಸ್ಟೇಷನ್ ಅಲ್ಲಿ DSP ನ ತೋರಿಸ್ತಾರೆ. ಹಾಗೆ ಫೋನ್ ನಲ್ಲಿ ಮಾತಾಡ್ತಿರೋ ಇವನ ಹೆಸರು ಜಾಯ್ ಅಂತ. ಇವನು ASI ಆಫೀಸರ್. ಆಗ PSI ಆಗಿರುವಂತ ಅಜೀಬ್ ಕೂಡ ಬರ್ತಾನೆ. ಅಂದ್ರೆ DSP ಗಿಂತ ಕಮ್ಮಿ ರ್ಯಾಂಕ್, ಹಾಗೆ ASI ಗಿಂತ ಜಾಸ್ತಿ ರ್ಯಾಂಕ್ ಇರುವಂತ ಪೊಲೀಸ್ ಆಫೀಸರ್ ಅಂತ. ಇದಾದ್ಮೇಲೆ ಹಾಸ್ಪಿಟಲ್ ನಲ್ಲಿರುವಂತ ಇವನ ಹೆಂಡತಿ ಹತ್ರ ಜಾಯ್ ಬರ್ತಾನೆ. ಆಕ್ಚುಲಿ ಇವರಿಬ್ರಿಗೂ ಇಷ್ಟು ವಯಸ್ಸಾದ್ರೂ ಕೂಡ ಮಕ್ಕಳೇ ಹುಟ್ಟಿರೋದಿಲ್ಲ. ಇದಕ್ಕೋಸ್ಕರ ಟ್ರೀಟ್ಮೆಂಟ್ ಅನ್ನು ಕೂಡ ತಗೊಳ್ತಿದ್ರು. ಆದ್ರೆ ಇವರಿಗೆ ವಯಸ್ಸಾಗಿರೋದ್ರಿಂದ ಟ್ರೀಟ್ಮೆಂಟ್ ಕೂಡ ಫೇಲ್ ಆಗಿರುತ್ತೆ. ಇವರಿಗೆ ಮಕ್ಕಳು ಇಲ್ಲ ಅಂದ್ರೂ ಜೊತೆಲಿ ತುಂಬಾ ಸಂತೋಷವಾಗಿರ್ತಾರೆ. ಹೀಗೆ ಅಜೀಬ್ ಸ್ಟೇಷನ್ ಅಲ್ಲಿ ಸಣ್ಣ ಪುಟ್ಟ ಕೇಸ್ ಗಳನ್ನ ಸಂಭಾಳಿಸ್ತಿರ್ತಾನೆ. ಇದೇ ಸ್ಟೇಷನ್ ಅಲ್ಲಿ ಮಧು ಅನ್ನೋ ಒಬ್ರು ವ್ಯಕ್ತಿಗೆ ಕರ್ನಾಟಕ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಆದ್ರೆ ಕರ್ನಾಟಕದವರು ಹಿಂದಿಲಿ ಮಾತಾಡ್ತಿರ್ತಾರೆ, ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಇದರಿಂದ ಅಜೀಬ್ ಮಾತಾಡೋದಕ್ಕೆ ಶುರು ಮಾಡಿದಾಗ ಕರ್ನಾಟಕ ಹಾಗೆ ಕೇರಳ ಬಾರ್ಡರ್ ನಲ್ಲಿರುವಂತ ಬೆಳ್ಳೂರ್ನಲ್ಲಿ ಸುಟ್ಟ ಹಾಕಿರುವಂತ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಆಕ್ಚುಲಿ ಇದು ಬಾರ್ಡರ್ ನಲ್ಲಿ ಆಗಿರೋದ್ರಿಂದ ಕರ್ನಾಟಕ ಪೊಲೀಸ್ ಅವರು ಅಜೀಬ್ ನ ಸ್ಟೇಷನ್ ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಂತರ ಇವನ ಹೆಂಡತಿನ ಲೈಬ್ರರಿಯಿಂದ ಪಿಕಪ್ ಮಾಡಿ ಮನೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ರಾತ್ರಿ ಹೊತ್ತು ನೈಟ್ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಇಬ್ರು ವ್ಯಕ್ತಿ ಸಿಗ್ತಾರೆ. ಚೆಕ್ ಮಾಡ್ತಾರೆ, ಇವರು ಕುಡ್ದಿಲ್ಲ. ಎಲ್ಲಿಗೆ ಹೋಗ್ತಿದ್ರಿ ಅಂತ ಕೇಳಿದ್ರೆ ಇಲ್ಲೇ ಹಾಗೆ ಟೀ ಕುಡಿಯೋದಕ್ಕೆ ಬಂದಿದ್ವಿ ಅಂತಾರೆ. ಇವರಿಬ್ರಲ್ಲಿ ಒಬ್ಬ ವ್ಯಕ್ತಿ ನಾನು ಸಿನಿಮಾದಲ್ಲೇ ಆಕ್ಟ್ ಮಾಡೋನು ಅಂತ ಇರ್ತಾನೆ. ಸರಿ ಅಂತ ಅಜೀಬ್ ಕೂಡ ಇವರನ್ನ ಬಿಟ್ಟು ಕಳಿಸ್ತಾನೆ. ಒಂದು ದಿನ ಇವರ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಇನ್ನೊಂದ್ ಕಡೆ DCP ಯೋಗ ಮಾಡ್ತಿರ್ಬೇಕಾದ್ರೆ ಅಜೀಬ್ ಕಾಲ್ ಮಾಡಿ ಕೊಂಡಾವಳ್ಳಿ ಅನ್ನೋ ಒಂದು ಜಾಗದಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಅಂತ ಫೋನ್ ಬಂದಿತ್ತು ಅಂತಾನೆ. ನೀವೆಲ್ರೂ ಹೋಗಿರಿ, ನಾನು ಬರ್ತೀನಿ ಅಂತ DSP ಹೇಳಿದಾಗ ಅಜೀಬ್ ಕೂಡ ಟೀಮ್ ಅನ್ನ ಕರ್ಕೊಂಡು ಕೊಂಡಾವಳ್ಳಿಗೆ ಬಂದಾಗ ಒಂದು ಬಾವಿ ಒಳಗಡೆ ಒಂದು ಹೆಂಗಸಿನ ಡೆಡ್ ಬಾಡಿ ಇರುತ್ತೆ. ಈ ವಿಷಯ ನೀವು DSP ಗೆ ಹೇಳ್ತಾನೆ. ಅವರು ಕೂಡ ಸರಿ ಆಯ್ತು, ಫೈರ್ ಫೋರ್ಸ್ ಅವರನ್ನ ಕರ್ಸಿ ನಾನು ಬರ್ತಿದ್ದೀನಿ ಅಂತಾನೆ. ನಂತರ ಫೈರ್ ಫೋರ್ಸ್ ಅವರು ಬಂದು ಬಾವಿಯಿಂದ ಡೆಡ್ ಬಾಡಿನ ಹೊರಗಡೆ ತೆಗಿತಾರೆ. ತುಂಬಾ ಸ್ಮೆಲ್ ಇರುತ್ತೆ. ಮೊದಲನೇ ಸಲ ಅಜೀಬ್ ಡೆಡ್ ಬಾಡಿನ ನೋಡಿದ್ರಿಂದ ವಾಮಿಟ್ ಮಾಡ್ಕೊಬಿಡ್ತಾನೆ. ಮಧು ಬಂದು ಇವನಿಗೆ ಸಮಾಧಾನ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ DSP ಬಂದು ಡೆಡ್ ಬಾಡಿಯ ಡೀಟೇಲ್ಸ್ ಅನ್ನ ತಗೊಂಡು ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಆದ್ರೆ ಬಾಡಿನ ಈ ಕಡೆ ತಿರುಗಿಸ್ತಿರ್ಬೇಕಾದ್ರೆ ಅಜೀಬ್ ಕೈಯಲ್ಲಿ ಮುಟ್ಬಿಡ್ತಾನೆ. ಇದರಿಂದ ಅವನು ಮನೆಗ್ ಬಂದಾಗ್ಲೂ ಕೂಡ ಕೈಲಿ ಮುಟ್ಟಿದೀನಿ ಅಂತ ತುಂಬಾ ಹೆದರ್ಕೊಳ್ತಿರ್ತಾನೆ. ಅದೇ ಸಮಯಕ್ಕೆ ಅವರ ಮನೆಗೆ ಇಲ್ಲೇ ಪಕ್ಕದಲ್ಲಿರುವಂತ ಜಾಯ್ ಹಾಗೆವನ ಹೆಂಡತಿ ಬರ್ತಾರೆ. ಹೇಳ್ಬೇಕು ಅಂತಂದ್ರೆ ಎರಡೂ ಫ್ಯಾಮಿಲಿ ಅವರು ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಅಜೀಬ್ ಮಾತ್ರ ಇನ್ನೂ ಅಪ್ಸೆಟ್ ಆಗೇ ಇರ್ತಾನೆ. ಸರಿ, ನಾನು ಸ್ಟೇಷನ್ ಗೆ ಹೋಗ್ಬೇಕು ಅಂತ ಅವನ ಹೆಂಡತಿಗೆ ಹೇಳಿ ಅಲ್ಲಿಂದ ಸ್ಟೇಷನ್ ಗೆ ಬಂದಾಗ DSP ಹೇಳ್ತಿರ್ತಾರೆ ಆ ಡೆಡ್ ಬಾಡಿ ಇನ್ನೂ ಕೂಡ ಯಾರು ಅಂತ ಗೊತ್ತಾಗಿಲ್ಲ ಅಂತ. ಮೇಲ್ನೋಟಕ್ಕೆ ಇವರೆಲ್ಲರಿಗೂ ಇದು ಒಂದು ಆತ್ಮಹತ್ಯೆ ಅಂತ ಅನ್ನಿಸ್ತಿರುತ್ತೆ. ಹಾಗೆ ಆ ಹೆಂಗಸಿನ ಕೈ ಮೇಲೆ ರಾಜು ಅಂತ ಬರ್ದಿರುತ್ತೆ. ಇದು ಕನ್ನಡ ಆಗಿರೋದ್ರಿಂದ ಇವರಿಗೆ ಓದೋದಕ್ಕೆ ಬರ್ತಿಲ್ಲ. ಆದ್ರೆ ಕನ್ನಡ ಭಾಷೆ ಅನ್ನೋದು ಮಾತ್ರ ಅರ್ಥ ಆಗ್ತಿದೆ. ಇದರಿಂದ DSP ಆ ಬಾವಿ ಸುತ್ತಮುತ್ತ ವಿಚಾರಿಸಿ ಅಂತ ಹೇಳಿದಾಗ ಮಾರನೇ ದಿನನೇ ಅಜೀಬ್ ಹಾಗೆ ಜಾಯ್ ಈ ಬಾವಿ ಹತ್ರ ಬಂದು ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಇಲ್ಲಿ ಆ ಟ್ಯಾಟೂ ಇಂದ ಇವರಿಬ್ರಿಗೂ ಗೊತ್ತಾಗಿದೆ ಆ ಹೆಂಗ್ಸು ಕೇರಳದವಳಲ್ಲ, ಕರ್ನಾಟಕದಿಂದ ಇಲ್ಲಿಗೆ ವಲಸೆ ಬಂದಿರೋದು ಅಂತ. ಹೀಗೆ ಇವರು ಎಲ್ರನ್ನು ವಿಚಾರಿಸ್ತಿರ್ಬೇಕಾದ್ರೆ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕ್ಸಿ ಅಂತ ಪಾಂಪ್ಲೆಟ್ ಅನ್ನ ಹಂಚುತ್ತಿರ್ತಾರೆ. ಅದನ್ನು ನೋಡಿ ಅಜೀಬ್ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕುವಂತ ಸೆಂಟರ್ ಗೆ ಬರ್ತಾನೆ. ಯಾಕೆ ಅಂತಂದ್ರೆ ಪೋಲಿಯೋ ಡ್ರಾಪ್ಸ್ ಹಾಕೋರು ಎಲ್ಲಾ ಕಡೆ ಓಡಾಡ್ತಾರೆ. ಕೊಂಡಾವಳ್ಳಿಲಿ ಬೇರೆ ರಾಜ್ಯದಿಂದ ಬಂದಿರೋರು
ಎಲ್ಲಿರ್ತಾರೆ ಅಂತ ಇವ್ರಿಗೆ ಗೊತ್ತು ಅಂತ. ಅದೇ ರೀತಿ ಬೇರೆ ರಾಜ್ಯದಿಂದ ಬಂದಿರೋಂತ ಜನರು ಎಲ್ಲಿ ವಾಸ ಮಾಡ್ತಾರೆ ಅನ್ನೋ ಲಿಸ್ಟ್ ಕೂಡ ಇವನಿಗೆ ಸಿಕ್ಬಿಡುತ್ತೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಅಂದ್ರೆ DSP ಗಿಂತ ಜಾಸ್ತಿ ರ್ಯಾಂಕ್ ಇರುವಂತ ಆಫೀಸರ್ ಇವರು ಈ ಕೇಸ್ ಅನ್ನ ಸಂಪೂರ್ಣವಾಗಿ ಅಜೀಬ್ ಗೆನೆ ವಹಿಸ್ಬಿಡ್ತಾರೆ. ಅದಕ್ಕೆ ಅಜೀಬ್ ಇವನ ಟೀಮ್ ಅವರನ್ನ ಕರ್ಕೊಂಡು ಆಗ್ಲೇ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕುವಂತ ಸೆಂಟರ್ ಅವರಿಂದ ಲಿಸ್ಟ್ ಸಿಕ್ಕಿತ್ತಲ್ಲ, ಆ ಲಿಸ್ಟ್ ನಲ್ಲಿರುವಂತ ಜನರ ಅಡ್ರೆಸ್ ಗೆ ಬರ್ತಾನೆ. ಇಲ್ಲೆಲ್ಲ ಬೇರೆ ರಾಜ್ಯಗಳಿಂದ ಬಂದಿರುವಂತ ಜನರೇ ಇರೋದು. ಹೀಗೆ ವಿಚಾರಿಸ್ತಿರ್ಬೇಕಾದ್ರೆ ಇವರೆಲ್ಲರಿಗೂ ಒಬ್ಳು ಹೆಂಗಸು ಸಿಗ್ತಾಳೆ. ಬಾವಿಲಿ ಬಿದ್ದಿರುವಂತ ಹೆಂಗಸಿನ ಬಗ್ಗೆ ಕೇಳಿದಾಗ ಇಲ್ಲ, ಅವಳು ಯಾರು ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಿರ್ತಾಳೆ. ಈ ಕೇಸ್ ನಲ್ಲಿ ನಾನು ಸಿಗಾಕೋಬಿಡ್ತೀನಿ ಅಂತ. ಆದ್ರೆ ಪೊಲೀಸರು ಇವಳನ್ನ ಹೆದರ್ಸದ್ಮೇಲೆ ಹೇಳ್ತಾಳೆ, ಆ ಹೆಂಗಸಿನ ಹೆಸರು ಶೋಭಾ ಅಂತ. ನಾನು ಮತ್ತೆ ಶೋಭಾ ಒಂದೇ ಜಾಗದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ವಿ. ಇದರಿಂದ ಅವಳ ಬಗ್ಗೆ ಗೊತ್ತು ಅಷ್ಟೇ. ಅವಳಿಗೆ 2 ಮಕ್ಕಳು ಇದ್ರು. ಇನ್ನು ನಿಮ್ಗೆ ಅವಳ ಬಗ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ ಹತ್ರ ಹೋಗಿ ಎಲ್ಲಾ ಗೊತ್ತಾಗುತ್ತೆ ಅಂತಾಳೆ. ಸರಿ ಅಂತ ಅಜೀಬ್ ಆ ಟ್ಯಾಟೂನ ತೋರಿಸಿದಾಗ ಓದಿ ಹೇಳ್ತಾಳೆ ರಾಜು ಅಂತ ಬರ್ದಿದೆ ಅಂತ. ಇದಾದ್ಮೇಲೆ ಒಂದು ಬಿಲ್ಡಿಂಗ್ ಅನ್ನ ಕಟ್ತಿರ್ತಾರೆ. ಇಲ್ಲಿನ ಕಾಂಟ್ರಾಕ್ಟರ್ ಹತ್ರ ಬಂದು ಶೋಭಾ ಫೋಟೋನ ತೋರಿಸಿದಾಗ ಅವನು ಹೇಳ್ತಾ ಹೋಗ್ತಾನೆ, ಹೌದು ಆ ಶೋಭಾ ನಮ್ಮ ಹತ್ರನೇ ಕೆಲಸ ಮಾಡೋದಕ್ಕೆ ಬರ್ತಿದ್ಲು. ಆದ್ರೆ ಅವಳು 10 ದಿನದಿಂದ ಬಂದಿಲ್ಲ ಅಂತಂದಾಗ ಅವಳ ಫೋನ್ ನಂಬರ್ ಗೊತ್ತಿದೆ ಅಂತ ಕೇಳ್ತಾರೆ. ಇಲ್ಲ, ಅವಳ ಹತ್ರ ಫೋನ್ ಇರ್ಲಿಲ್ಲ, ಅವಳೇ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಿದ್ಲು. ಇದರಿಂದ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಂತಾನೆ. ಸರಿ, ಶೋಭಾ ಮನೆ ಎಲ್ಲಿದೆ ಅಂತ ಕೇಳಿದಾಗ ಇಲ್ಲೇ ಹತ್ರದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಅದ್ರ ಪಕ್ಕದಲ್ಲೇ ಅವರು ವಾಸ ಮಾಡ್ತಿದ್ರು ಅಂತ ಹೇಳಿ ಮತ್ತೊಂದು ವಿಷಯನ ಹೇಳ್ತಾನೆ. ಶೋಭಾ ಗಂಡ ಅವಳನ್ನ ಕೆಲಸ ಮಾಡೋದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು. ಅವಳ ಗಂಡನ ಹೆಸರು ರಾಜು, ಅವನು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ನಂತೆ ಅಂತ. ಇದನ್ನ ಕೇಳಿ ಇವನಿಗೆ ಅರ್ಥ ಆಗೋಗುತ್ತೆ, ಅವಳ ಕೈಯಲ್ಲಿರುವಂತ ರಾಜು ಬೇರೆ ಯಾರು ಅಲ್ಲ, ಅವಳ ಗಂಡನ ಹೆಸರು ಅಂತ. ಆದ್ರಿಂದ ಇವರು ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿರುವಂತ ಶೋಭಾ ಮನೆ ಹತ್ರ ಬಂದ್ರೆ ಮನೇಲಿ ಯಾರು ಇರೋದಿಲ್ಲ, ಪಾಳು ಬಿದ್ದಿರುತ್ತೆ. ಇಲ್ಲೇ ಪಕ್ಕದಲ್ಲೇ ಟ್ರೈನ್ ಹೋಗ್ತಿರೋದನ್ನ ನೋಡಿ ಅಜೀಬ್ಗೆ ಕಳೆದೋಗಿರುವಂತೆ ಇವನ ತಂಗಿ ನೆನಪಾಗ್ತಾ ಇರ್ತಾಳೆ. ಇಲ್ಲಿ ಇವ್ರಿಗೊಂದಷ್ಟು ಫೋಟೋಗಳು ಸಿಗ್ತವೆ. ಒಂದ್ರಲ್ಲಿ ಶೋಭಾ ಫ್ಯಾಮಿಲಿ ಸುದೀಪ್ ಅವರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತಾರೆ. ಹಾಗೆ ಮತ್ತೊಂದು ಫೋಟೋದಲ್ಲಿ ಮಾರನಹಳ್ಳಿ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ಕೊಂಡಿರೋದು ಅಂತ ಸ್ಟ್ಯಾಂಪ್ ಕೂಡ ಇರುತ್ತೆ. ನಂತರ ಸ್ಟೇಷನ್ಗೆ ಬಂದ್ಮೇಲೆ ಅಜೀಬ್ಗೆ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ ನ ರಿಪೋರ್ಟ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅಂತ. ಇದಾದ್ಮೇಲೆ ಇವನು ಆ ಕಾಂಟ್ರಾಕ್ಟರ್ ಶೀಬುನ ಕರ್ಸಿ ನೀವ್ ಹೇಳ್ದಂತ ಶೋಭಾ ಹಾಗೆ ಅವಳ ಫ್ಯಾಮಿಲಿ ಇದೇನಾ ಅಂತ ಕೇಳಿದಾಗ ಹೌದು ಇದೆ ಅಂತ ಇವನು ಕೂಡ ಹೇಳ್ತಾನೆ. ಸರಿ ಅಂತ ಈ ವಿಷಯನಲ್ಲೇ ಇವನು ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಹೇಳ್ತಾನೆ. ಶೋಭಾಗೆ ರಾಜು ಅನ್ನೋ ಗಂಡ ಇದ್ದ, ಹಾಗೆ 2 ಮಕ್ಕಳು ಕೂಡ ಇದ್ರು. ಮನೇಲಿ ನೋಡಿದ್ರೆ ಅವರು ಇಲ್ಲ, ಅಂದ್ರೆ ಅವರೆಲ್ಲರೂ ಬೇರೆ ಬೇರೆ ಆಗಿದ್ರು ಅನ್ಸುತ್ತೆ ಅಂತ. ಅಂದಂಗೆ ಆಗ್ಲೇ ಫೋಟೋ ಮೇಲೆ ಒಂದು ಸ್ಟ್ಯಾಂಪ್ ಸಿಕ್ತಲ್ಲ, ಮಾರನಹಳ್ಳಿ ಸ್ಟುಡಿಯೋದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ಅಂತ. ಆ ಸ್ಟುಡಿಯೋ ಕರ್ನಾಟಕದಲ್ಲಿರೋದು ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬನ್ನಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಜೀಬ್ ಮತ್ತೆ ಜಾಯ್ಗೆ ಹೇಳ್ತಾರೆ. ಇವರು ಕೂಡ ರೆಡಿ ಆಗ್ತಾರೆ. ಆದ್ರೆ ಅಜೀಬ್ಗೆ ಟ್ರೈನ್ ಅಲ್ಲಿ ಹೋಗೋದಕ್ಕೆ ಇನ್ನೂ ಕೂಡ ಭಯ. ಆದ್ರಿಂದ ಮಾರನೇ ದಿನ ಇವರಿಬ್ರು ಬಸ್ ನಲ್ಲಿ ಕೇರಳದಿಂದ ಕರ್ನಾಟಕದಲ್ಲಿರುವಂತ ಮಾರನಹಳ್ಳಿಯ ಪೊಲೀಸ್ ಸ್ಟೇಷನ್ ಗೆ ಬಂದು ಇಲ್ಲಿನ ಪೊಲೀಸರನ್ನ ಕರ್ಕೊಂಡ್ ಬಂದು ಆ ಸ್ಟುಡಿಯೋದವ್ರ ಹತ್ರ ಕೇಳ್ತಾರೆ, ಈ ಫೋಟೋನ ನಿಮ್ ಸ್ಟುಡಿಯೋದಲ್ಲೇ ತೆಗೆಸ್ಕೊಂಡಿರೋದು ಇವ್ರು ಯಾರು ಗೊತ್ತಾ ಅಂತ. ಇಲ್ಲ, ಇವ್ರು ಯಾರು ಗೊತ್ತಿಲ್ಲ, ಆದ್ರೆ ಹತ್ರದಲ್ಲೇ ಚಿತ್ರಹಳ್ಳಿ ಅನ್ನೋ ಒಂದು ಊರಿದೆ, ಅಲ್ಲಿರುವಂತ ಜನರು ನಮ್ ಸ್ಟುಡಿಯೋಗೆ ಜಾಸ್ತಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಬರ್ತಾರೆ, ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ ಅಂತಾರೆ. ಸರಿ ಅಂತ ಇವರು ಕೂಡ ಸಿಕ್ತಂತ ಜಾಗನೆಲ್ಲ ವಿಚಾರಿಸ್ತಾ ಶೋಭಾ ಗಂಡ ಆಗಿರುವಂತ ರಾಜುನ ಹುಡುಕ್ತಿರ್ತಾರೆ. ಹೀಗೆ ಹುಡ್ಕೊಂಡು ಚಿತ್ರಹಳ್ಳಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಟೀ ಅಂಗಡಿ ಹತ್ರ ನಿಲ್ಸಿರ್ತಾರೆ. ಆಗ ಜಾಯ್ ಮುಂದೆನೆ ಆ ರಾಜು ಕಾಣಿಸ್ಕೊಳ್ತಾನೆ. ಇದರಿಂದ ಇವನನ್ನ ಹಿಡಿತಾರೆ. ನಂತರ ರಾಜುನ ಧರ್ಮದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವನ ಕತೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇವನಿಗೆ ಹಾಗೆ ಶೋಭಾಗೆ ಮದ್ವೆ ಆಗಿ 2 ಮಕ್ಕಳಿದ್ರು. ದೇವನಹಳ್ಳಿ ಅನ್ನೋ ಒಂದು ಊರ್ನಲ್ಲಿ ಗೊಂಬೆಗಳನ್ನ ಮಾರುವಂತ ಕೆಲಸ ಮಾಡ್ತಿದ್ರು. ಆದ್ರೆ ವ್ಯಾಪಾರ ಆಗ್ತಿರ್ಲಿಲ್ಲ. ಇದರಿಂದ ಶೋಭಾ ದೂರದ ಸಂಬಂಧಿ ಆಗಿರುವಂತ ಗಣೇಶನ್ ಹತ್ರ ಸಹಾಯ ಕೇಳ್ಕೊಂಡು ಬಂದ್ರು. ಗಣೇಶನಿಂದ ರಾಜುಗೆ ಸಿನಿಮಾದಲ್ಲಿ ಕೆಲ್ಸನೂ ಕೂಡ ಸಿಕ್ತು. ಹಾಗೆ ರಾಜು ಫ್ಯಾಮಿಲಿ ಅವರು ಚಿತ್ರಹಳ್ಳಿಗೆ ಶಿಫ್ಟ್ ಕೂಡ ಆಗ್ತಾರೆ. ಗಣೇಶನ್ ಯಾವಾಗ್ಲೂ ಇವರ ಫ್ಯಾಮಿಲಿ ಜೊತೆನೆ ಇರ್ತಾನೆ. ಆದ್ರೆ ರಾಜುಗೆ ಕುಡಿಯೋ ಅಭ್ಯಾಸ ಇದ್ದಿದ್ರಿಂದ ಫ್ಯಾಮಿಲಿ ಬಗ್ಗೆ ಸ್ವಲ್ಪನೂ ತಲೆನೇ ಕೆಡಿಸ್ಕೊಳ್ತಿರೋದಿಲ್ಲ. ಇದರಿಂದ ಶೋಭಾ ಮತ್ತೆ ಗಣೇಶನ್ ಮಧ್ಯೆ ಅಕ್ರಮ ಸಂಬಂಧ ಶುರುವಾಯ್ತು. ಒಂದು ದಿನ ಇವರಿಬ್ಬರ ಬಗ್ಗೆ ರಾಜುಗೆ ಗೊತ್ತಾಗೋಗುತ್ತೆ. ಅದಕ್ಕೆ ಊರಿನ ಸವಾಸನೆ ಬೇಡ ಅಂತ ಇವನ ಫ್ಯಾಮಿಲಿನ ಕರ್ಕೊಂಡು ಕೇರಳದ ಕೊಂಡವಳ್ಳಿಯಲ್ಲಿ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿರುವಂತ ಈ ಮನೆಗೆ ಬಂದು ಸೇರ್ಕೊಳ್ತಾನೆ. ಸ್ವಲ್ಪ ದಿನದವರೆಗೂ ಎಲ್ಲಾ ಚೆನ್ನಾಗೇ ಇರುತ್ತೆ, ಇವರು ಸಂತೋಷವಾಗೂ ಕೂಡ ಇರ್ತಾರೆ. ಆದ್ರೆ ಗಣೇಶನ್ ಇವರನ್ನ ಹುಡ್ಕೊಂಡು ಇಲ್ಲಿಗೂ ಕೂಡ ಬಂದ್ಬಿಡ್ತಾನೆ. ಈ ಸಲ ಇದನ್ನ ರಾಜು ಸಹಿಸ್ಕೊಳ್ಳೋದಿಲ್ಲ. ಇದರಿಂದ ಇವನ ಮಕ್ಕಳನ್ನ ಕರ್ಕೊಂಡು ಅವನ ಊರಿಗೆ ಹೊಟ್ಟೋಗಿದ್ದ. ಈಗ ಪ್ರೆಸೆಂಟ್ ನಲ್ಲಿ ಶೋಭಾ ಡೆಡ್ ಬಾಡಿನ ನೋಡಿ ಇವನು ತುಂಬಾನೇ ಅಳ್ತಾನೆ. ಆಗ ಮಕ್ಕಳೆಲ್ಲಿದ್ದಾರೆ ಅಂತ ಕೇಳಿದಾಗ ಬೆಳ್ಳೂರಲ್ಲಿರುವಂತ ನನ್ನ ಅಕ್ಕನ ಮನೇಲಿ ಇದ್ದಾರೆ ಅಂತ ಹೇಳ್ತಾನೆ. ನಂತರ ಶೋಭಾ ಅಂತಿಮ ಸಂಸ್ಕಾರನ ಗವರ್ನಮೆಂಟ್ ಅವರೇ ಮಾಡ್ತಾರೆ.
ಮಾಡ್ತಾರೆ. ಈಗ ಎಲ್ಲ ಮುಗ್ದಿರೋದ್ರಿಂದ ಪೊಲೀಸರು ರಾಜುನ ಇಲ್ಲಿಂದ ಕಳ್ಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಕಡೆ ಜಾಯ್ ಇವನ್ನ ನೋಡಿ ಪಾಪ ಅಂತ ಅನ್ಸಿ ಖರ್ಚಿಗೆ ದುಡ್ಡನ್ನು ಕೂಡ ಕೊಟ್ಟು ಕಳಿಸ್ಬಿಡ್ತಾನೆ. ಈಗ ಕೇಸ್ ಎಲ್ಲ ಮುಗೀತು ಅಂತ ಅಜೀಬ್ಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗಿರುತ್ತೆ. ಆಗ ಶೋಭಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದನ್ನ ನೋಡಿ ಡಾಕ್ಟರ್ ಹೇಳ್ತಿರ್ತಾರೆ, ಶೋಭಾ ಬಾವಿ ಒಳಗಡೆ ಬಿದ್ದಾಗ ಅವಳಿಗೆ ಪ್ರಜ್ಞೆ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಪ್ರಜ್ಞೆ ಇರೋರು ಬಾವಿ ಒಳಗಡೆ ಬಿದ್ದಾಗ ಜೋರಾಗಿ ಉಸಿರಾಡ್ತಾರೆ. ಇದರಿಂದ ಅವರ ಬಾಡಿ ಒಳಗಡೆ ತುಂಬಾ ನೀರು ಹೊಟ್ಟೋಗುತ್ತೆ. ಆದ್ರೆ ಶೋಭಾ ಬಾಡಿಲಿ ಅಷ್ಟೊಂದು ನೀರ್ ಇರ್ಲಿಲ್ಲ. ಹಾಗೆ ಅವಳ ತಲೆಯ ಹಿಂದೆ ಒಂದು ಗಾಯ ಕೂಡ ಇದೆ. ಅವಳು ಬಾವಿ ಒಳಗಡೆ ಬೀಳ್ತಿರ್ಬೇಕಾದ್ರೆ ಗಾಯ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾರೋ ಅವಳ ತಲೆಗೆ ಹೊಡೆದು ಬಾವಿಗೆ ತಳ್ಳಿ ಕೊಲೆ ಮಾಡಿರ್ಬೋದು. ಇದೊಂದು ಮರ್ಡರ್ ಕೇಸ್ ಕೂಡ ಆಗಿರ್ಬೋದು ಅಂತ ಇದೇ ಟೆನ್ಷನ್ ನಲ್ಲಿ ಇವನು ಸ್ಟೇಷನ್ ಗೆ ಬಂದ್ರೆ ಮಧು ಹೇಳ್ತಾನೆ ಶೋಭಾ ಕಡೆಯ ಸಂಬಂಧಿಕರು ಬಂದಿದ್ದಾರೆ ಅಂತ. ಇವರೆಲ್ಲರೂ ನಾವು ರಾಜು ಫ್ಯಾಮಿಲಿ ಅವರು, ರಾಜು ಇಲ್ಲಿಗೆ ಬಂದಿದ್ನ ಯಾಕೆ ಅಂತಂದ್ರೆ ನಾವೆಲ್ಲರೂ ರಾಜುನ ನೋಡಿ 1 ವರ್ಷ ಆಯ್ತು ಅಂತ ಇರ್ತಾರೆ. ಇವರು ಕೂಡ ಹೌದು ರಾಜು ಬಂದಿದ್ದ ಅಂತ ಅವನ ಫೋಟೋನ ತೋರಿಸ್ತಾರೆ. ಅದನ್ನ ನೋಡಿ ಇವನು ರಾಜು ಅಲ್ಲ, ಶೋಭಾಳ ದೂರದ ಸಂಬಂಧಿ ಭುವನೇಶ್ ಅಂತಾರೆ. ಇದನ್ನ ಕೇಳಿ ಇವರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗೋಗುತ್ತೆ. ಅದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಇವರೆಲ್ಲರಿಗೂ ಚೆನ್ನಾಗಿ ಬೈತಿರ್ತಾನೆ, ಮೂರ್ಖರು ಮಾಡುವಂತ ಕೆಲ್ಸನ ಮಾಡಿದಿರಲ್ಲ, ಏನಕ್ಕೆ ಅವನನ್ನ ಬಿಟ್ ಕಳ್ಸಿದ್ರಿ, ಅವನೇ ಕೊಲೆನ ಮಾಡಿರ್ಬೋದು, ಇನ್ನ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಅವನನ್ನ ಹುಡುಕಿ ಕರ್ಕೊಂಡ್ ಬನ್ನಿ ಅಂತ. ನಂತರ ಭುವನೇಶ್ ನ ತೋರಿಸ್ತಾರೆ. ಇವನ ಫ್ಯಾಮಿಲಿ ಜೊತೆ ಇವನ ಊರ್ನಲ್ಲಿ ಇರ್ತಾನೆ. ಈ ಊರಿನಲ್ಲಿ ಒಂದು ಹಬ್ಬ ನಡೀತಿದೆ. ಅದೇ ಸಮಯಕ್ಕೆ ಅಜೀಬ್ ಇವನ ಟೀಮ್ ಅವರನ್ನ ಕರ್ಕೊಂಡ್ ಬಂದು ಹಿಡಿಯೋದಕ್ಕೆ ನೋಡಿದ್ರೆ ಇವನು ಕಾಡಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾನೆ. ಅಜೀಬ್ ಈ ಸಲ ಮೋಸ ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಇದರಿಂದ ಇವನಿಗೆ ಚೆನ್ನಾಗಿ ಹೊಡೆದು ಕೊನೆಗೆ ಎಲ್ಲರೂ ಇವನನ್ನ ಹಿಡಿತಾರೆ. ಆಗ ಇವನು ಒಪ್ಕೊಳ್ತಾನೆ, ಹೌದು ಇವನ ಹೆಸರು ರಾಜು ಅಲ್ಲ ಭುವನೇಶ್. ಆಕ್ಚುಲಿ ಇವನು ಹಾಗೆ ಶೋಭಾ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿ ಮಾಡ್ತಿದ್ರು. ಒಂದು ದಿನ ಶೋಭಾ ಗಂಡನ್ಗೆ ಕೆಲ್ಸ ಇಲ್ಲ ಅಂತ ಸಹಾಯ ಕೇಳ್ಕೊಂಡ್ ಬಂದಾಗ ಇವನು ಶೋಭಾ ಫ್ಯಾಮಿಲಿಗೆ ಸಹಾಯ ಮಾಡ್ತಾನೆ. ಆದ್ರೆ ರಾಜುಗೆ ಕುಡಿಯುವಂತ ಅಭ್ಯಾಸ ಇದ್ದಿದ್ರಿಂದ ಅವನ ಫ್ಯಾಮಿಲಿನ ನೋಡ್ಕೊಳ್ತಿರೋದಿಲ್ಲ. ಇದರಿಂದ ಭುವನೇಶ್ ಮತ್ತೆ ಶೋಭಾ ಮತ್ತೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಇವರಿಬ್ಬರ ಮಧ್ಯೆ ಒಂದು ಅಕ್ರಮ ಸಂಬಂಧ ಬೆಳೀತು. ಅದ್ರ ಬಗ್ಗೆ ರಾಜುಗೆ ಗೊತ್ತಾಗೋಯ್ತು. ಆದ್ರೆ ಅವನು ಅವತ್ತಿಂದ ಏನಾದ ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಇದಾದ್ಮೇಲೆ ಭುವನೇಶ್ ಶೋಭಾ ಹಾಗೆ ಅವಳ ಮಕ್ಕಳನ್ನ ಕರ್ಕೊಂಡು ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿರುವಂತ ಮನೆಗೆ ಬರ್ತಾನೆ. ಹಾಗಿದ್ರೆ ಶೋಭಾನ್ ಯಾಕೆ ಸಾಯಿಸ್ತೆ ಅಂತ ಕೇಳಿದಾಗ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಒಂದು ದಿನ ಇವನು ಕೆಲಸದಿಂದ ಮನೆಗ್ ಬಂದಾಗ ಮಕ್ಕಳು ಎಲ್ಲೂ ಕಾಣಿಸೋದಿಲ್ಲ. ಮಕ್ಕಳೆಲ್ಲಿ ಅಂತ ಇವನು ಕೇಳ್ತಿದ್ರೆ ಇವಳು ರಾಜು ಬಂದು ಅವರನ್ನ ಕರ್ಕೊಂಡು ಹೋದ, ತಲೆನೋವುಗಳು ತೊಲುಕ್ತು ಅಂತ ಹೇಳ್ತಾಳೆ. ಅದಕ್ಕೆ ಇವನು ಕೆನ್ನೆಗೆ ಹೊಡಿತಾನೆ. ಇವಳ ತಲೆಗೆ ಏಟ್ ಬಿದ್ದು ಇವಳು ಸತ್ತೋಗ್ತಾಳೆ. ಇದರಿಂದ ರಾತ್ರಿ ಸಮಯದಲ್ಲಿ ಇವಳ ಡೆಡ್ ಬಾಡಿನ ತಗೊಂಡು ಹೋಗ್ತಿದ್ರೆ ಏನೋ ಸೌಂಡ್ ಬರುತ್ತೆ. ಅದಕ್ಕೆ ಡೆಡ್ ಬಾಡಿನ ಬಾವಿ ಮೇಲಿಟ್ಟು ಬಚ್ಚಿಟ್ಕೊಳ್ತಾನೆ. ದೇವರನ್ನ ತಗೊಂಡು ಹೋಗ್ತಿರ್ತಾರೆ. ಆದ್ರೆ ಅವಳ ಬಾಡಿ ಬಾವಿ ಒಳಗಡೆ ಬಿದ್ದೋಗುತ್ತೆ. ಇವನು ತಪ್ಪನ್ನ ಒಪ್ಕೊಂಡಿದ್ರಿಂದ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ರಾಜು ಏನಾದ, ಅವನ ಮಕ್ಕಳು ಎಲ್ಲಿ ಹೋದ್ರು ಅಂತ ಇವ್ರಿಗೆ ಅರ್ಥನೇ ಆಗ್ತಿರೋದಿಲ್ಲ. ಅಜೀಬ್ ಇನ್ನೂ ಕೂಡ ಮಕ್ಕಳು ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅಂದಂಗೆ ಇವನ ಫ್ಯಾಮಿಲಿ ಹಾಗೆ ಜಾಯ್ನ ಫ್ಯಾಮಿಲಿ ಹೊರಗಡೆ ಡಿನ್ನರ್ಗೆ ಅಂತ ಬಂದಿರ್ತಾರೆ. ಅದಕ್ಕೆ ಜಾಯ್ ಹೇಳ್ತಿರ್ತಾನೆ, ಮಕ್ಕಳು ಅವರ ತಂದೆ ರಾಜು ಜೊತೆ ಇರ್ತಾರೆ, ನೀವು ತಲೆ ಕೆಡ್ಸ್ಕೋಬೇಡಿ, ಬಿಟ್ಬಿಡಿ ಅಂತ. ಮಾರನೇ ದಿನ ಇವನು ಸ್ಟೇಷನ್ಗೆ ಬಂದಾಗ ಮಧು ಫೋನ್ ನಲ್ಲಿ ಮಾತಾಡ್ತಿರೋದನ್ನ ನೋಡಿ ಇವನಿಗೆ ನೆನಪಾಗುತ್ತೆ. ಅವತ್ತು ಕರ್ನಾಟಕದ ಪೊಲೀಸರು ಫೋನ್ ಮಾಡಿದ್ರಲ್ಲ, ಬೆಳ್ಳೂರಿನಲ್ಲಿ ಸುಟ್ಟೋಗಿರುವಂತ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ. ಭುವನೇಶ್ ಕೂಡ ಮೊದ್ಲು ರಾಜು ಮಕ್ಕಳು ಬೆಳ್ಳೂರಿನಲ್ಲಿರುವಂತ ನನ್ನ ಅಕ್ಕನ ಮನೇಲಿ ಇದಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಆ ಬೆಳ್ಳೂರಿನಲ್ಲಿ ಸಿಕ್ಕಿರುವಂತ ಸುಟ್ಟೋಗಿರುವಂತ ಬಾಡಿಗೂ ಭುವನೇಶ್ಗೂ ಏನಾದ್ರೂ ಕನೆಕ್ಷನ್ ಇರ್ಬೋದಾ ಅಂತ ಡೌಟ್ ಬರುತ್ತೆ. ಅದಕ್ಕೆ ಇವನು ಕರ್ನಾಟಕ ಪೊಲೀಸ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಭುವನೇಶ್ ನ ಊರಿಂದ ಸ್ವಲ್ಪ ದೂರದಲ್ಲೇ ಈ ಬೆಳ್ಳೂರು ಕೂಡ ಇರೋದು ಅಂತ. ಅದಕ್ಕೆ ಸುಟ್ಟೋಗಿರುವಂತ ಡೆಡ್ ಬಾಡಿಯ ಕೇಸ್ ನ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳ್ತಾನೆ. ನಂತರ ಇವನು ಕರ್ನಾಟಕಕ್ಕೆ ಬಂದಾಗ ಸುಟ್ಟೋಗಿದ್ದಂತ ಬಾಡಿ ಹತ್ರ ಒಂದು ಲ್ಯಾಂಟನ್ ಕೂಡ ಸಿಕ್ಕಿರುವಂತ ವಿಷಯ ಗೊತ್ತಾಗುತ್ತೆ. ಆ ಲ್ಯಾಂಟನ್ ನ ಮೇಲೆ ಧರ್ಮದ ಊರಿನ ಹೆಸರು ಬರೆದಿರುತ್ತೆ. ಆಕ್ಚುಲಿ ಅಜೀಬ್ ಇದನ್ನಲ್ಲ ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಸ್ಟೇಷನ್ ಕೂಡ ಧರ್ಮದ ಊರ್ನಲ್ಲೇ ಇರೋದು. ಇದೇ ಕಾರಣಕ್ಕೆ ಇವನ ಸ್ಟೇಷನ್ಗೆ ಈ ಕೇಸಿನ ಬಗ್ಗೆ ಹೇಳಿದ್ದು. ಆ ಲ್ಯಾಂಟನ್ ಎಲ್ಲಿ ಸಿಗುತ್ತೆ ಅಂತ ಇವನಿಗೆ ಗೊತ್ತಾಗಿ ಒಂದು ಅಂಗಡಿಗೆ ಬಂದು ಕೇಳಿದಾಗ ಇವರು ಕೂಡ ಹೇಳ್ತಾರೆ, ಸ್ವಲ್ಪ ದಿನಗಳಿಂದ ಒಬ್ಬ ವ್ಯಕ್ತಿ ಬಂದು ಸಿನಿಮಾ ಶೂಟಿಂಗ್ ಅಂತ ಒಂದಷ್ಟು ಲ್ಯಾಂಟನ್ ಗಳನ್ನ ತಗೊಂಡು ಹೋದ ಅಂತ. ಯಾವ ಸಿನಿಮಾಗೋಸ್ಕರ ಈ ಲ್ಯಾಂಟನ್ ಬೇಕಿತ್ತು ಅಂತ ಇವನು ಇನ್ವೆಸ್ಟಿಗೇಟ್ ಮಾಡಿದಾಗ ತುಂಬಾ ವಿಷಯಗಳು ಇವನಿಗೆ ಗೊತ್ತಾಗ್ತವೆ. ಇದಾದ್ಮೇಲೆ ಭುವನೇಶ್ ನ ಕೂರಿಸ್ಕೊಂಡು ಮಕ್ಕಳನ್ನ ರಾಜು ಕರ್ಕೊಂಡು ಹೋದ್ನ ಅಂತ ಇವನಿಗೆ ಚೆನ್ನಾಗಿ ಬೈತಿರ್ತಾರೆ. ಹಾಗೆ ಅಜೀಬ್ ಇವನಿಗೊಂದು ಸಾಂಗ್ ಅನ್ನ ತೋರಿಸ್ತಾ ಇದ್ರ ಬಗ್ಗೆ ಗೊತ್ತಾ ಅಂತಾನೆ. ಇವನ್ ಮಾತ್ರ ಏನು ಬಾಯನ್ನೇ ಬಿಡ್ತಿರೋದಿಲ್ಲ. ಅದಕ್ಕೆ ಅಜೀಬೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆಕ್ಚುಲಿ ಶೂಟಿಂಗ್ ಗೆ ಲ್ಯಾಂಟನ್ ಗಳು ಬೇಕು ಅಂತ ತಗೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ, ಈ ಭುವನೇಶೇ. ಯಾಕೆಂತಂದ್ರೆ ಸಿನಿಮಾದಲ್ಲಿ ಇವನು ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಒಂದು ಮೂವಿಯ ಸಾಂಗ್ ಶೂಟಿಂಗ್ ಗೋಸ್ಕರ ಲ್ಯಾಂಟನ್ ಬೇಕಿರುತ್ತೆ, ಅದಕ್ಕೆ ತಗೊಂಡು ಹೋಗಿದ್ದ. ಆದ್ರೆ ಒಂದು ಲ್ಯಾಂಟನ್ ಮಿಕ್ಕೊಂಡಿದ್ರಿಂದ ಇವನೇ ಇಟ್ಕೊಂಡಿರ್ತಾನೆ. ಆಗ ಅಜೀಬ್ ಒಂದು ವಿಷಯ ರಿವೀಲ್ ಮಾಡ್ತಾನೆ. ಭುವನೇಶ್ ಇಟ್ಕೊಂಡಿದ್ನಲ್ಲ ಅದೇ ಲ್ಯಾಂಟನ್ ಸುಟ್ಟೋಗಿದ್ದಂತ ಆ
ಡೆಡ್ ಬಾಡಿ ಹತ್ರ ಸಿಕ್ಕಿರೋದು. ಹಾಗೆ ಸುಟ್ಟೋಗಿರುವಂತ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಶೋಭಾ ಗಂಡ ರಾಜುದೆ. ಅಜೀಬ್ ಇನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಭುವನೇಶ್ ಆಗಿ ಶೋಭಾ ಅಕ್ರಮ ಸಂಬಂಧ ರಾಜುಗೆ ಗೊತ್ತಾಯ್ತು. ಆದ್ರಿಂದ ಮಾರನೇ ದಿನ ಶೋಭಾ ಭುವನೇಶ್ ಹತ್ರ ಬಂದು ಹೇಳ್ತಾಳೆ ರಾಜುಗೆ ಎಲ್ಲಾ ವಿಷಯನೂ ಗೊತ್ತಾಗೋಗಿದೆ ಅಂತ. ಇವನು ಕೂಡ ಟೆನ್ಷನ್ ಇಂದಾನೆ ನಾನೆಲ್ಲ ನೋಡ್ಕೋತೀನಿ ಬಿಡು ಅಂತಾನೆ. ಇದಾದ್ಮೇಲೆ ಸಂಜೆ ಹೊತ್ತು ಮನೆಗ್ ಬಂದ್ರೆ ರಾಜು ಶೋಭಾಗೆ ಹೊಡಿತಿರ್ತಾನೆ. ಮಕ್ಕಳು ಕೂಡ ಇಲ್ಲೇ ಇರ್ತಾರೆ. ಆದ್ರಿಂದ ಇವರಿಬ್ರು ಹೊರಗಡೆ ಬರ್ತಿದ್ದಂಗೆನೆ ರಾಜು ಮತ್ತೆ ಭುವನೇಶ್ ನ ಮಧ್ಯೆ ಒಂದು ದೊಡ್ಡ ಜಗಳನೆ ಶುರುವಾಗೋಗುತ್ತೆ. ಸುತ್ತಮುತ್ತ ಇಲ್ಲಿ ಯಾವುದೇ ಮನೆಗಳು ಇಲ್ಲ. ಹಾಗೆ ಮಕ್ಕಳುಗಳು ಕೂಡ ಒಳಗಡೆ ಸೇರ್ಕೊಬಿಟ್ಟಿದ್ದಾರೆ. ಇದರಿಂದ ಶೋಭಾ ಒಂದು ಹಗ್ಗನ ಕೊಟ್ಟು ರಾಜುನ ಸಾಯೋ ರೀತಿ ಮಾಡ್ಬಿಡ್ತಾಳೆ. ಇದಾದ್ಮೇಲೆ ಇವರು ರಾಜು ಡೆಡ್ ಬಾಡಿನ ತಗೊಂಡು ಬೆಳ್ಳೂರಿನ ಕಾಡಿಗೆ ಬಂದು ಲ್ಯಾಂಟರ್ನ ಬೆಳಕಿನ ಸಹಾಯದಿಂದ ಕಾಡಿನ ಇನ್ನೂ ಕೂಡ ಒಳಗಡೆ ಬರ್ತಾರೆ. ಹಾಗೆ ಡೆಡ್ ಬಾಡಿಗೆ ಬೆಂಕಿನ ಹಾಕಿ ಸುಟ್ಟಾಕ್ಬಿಡ್ತಾರೆ. ಆದ್ರೆ ಲ್ಯಾಂಟರ್ನ್ ಕೂಡ ಇಲ್ಲೇ ಉಳ್ಕೊಬಿಡುತ್ತೆ. ಹಾಗಿದ್ರೆ ಶೋಭಾನ ಯಾಕೆ ಸಾಯಿಸ್ತಿ ಅಂತ ಕೇಳಿದಾಗ ಇವನು ಹೇಳ್ತಾ ಹೋಗ್ತಾನೆ, ಆಕ್ಚುಲಿ ಶೋಭಾ ಹೇಳ್ತಿದ್ಲು ನನ್ನ ಮದ್ವೆ ಆಗಿ ನಿನ್ನ ಊರ್ಗೆ ಕರ್ಕೊಂಡು ಹೋಗಿ ಫ್ಯಾಮಿಲಿ ರೀತಿ ನೋಡ್ಕೊಂತ. ಇವನ್ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಊರ್ನಲ್ಲಿ ಇವನ್ಗೂ ಕೂಡ ಒಂದು ಮದ್ವೆ ಆಗೋಗಿದೆ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ರಾಜುಗ್ ಏನ್ ಮಾಡಿದೆ ಅಂತ ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತಾಳೆ. ಇದರಿಂದ ಇವನು ಇವಳ ಕತ್ತನ ಎಸ್ಕಿ ಸಾಯಿಸಿ ಬಾವಿ ಒಳಗಡೆ ಹಾಕ್ಬಿಡ್ತಾನೆ. ಇದಾದ್ಮೇಲೆ ಇವನು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ರೆ ಮಕ್ಕಳಿಗೆ ಎಚ್ಚರ ಆಗಿ ಹೊಟ್ಟೆ ಹಸ್ವಾಗ್ತಿದೆ ಅಂತಾರೆ. ಅದಕ್ಕೆ ಇವರಿಗೆ ಊಟ ಮಾಡಿಸಿ ಇವರನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಯಾವುದೇ ಅನಾಥಾಶ್ರಮದವರು ಅವರಿಬ್ಬರನ್ನು ಕರ್ಕೊಳ್ಳೋದಿಲ್ಲ. ಇದರಿಂದ ಭುವನೇಶ್ ಮಕ್ಕಳನ್ನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಮುಂಬೈಗೆ ಹೋಗುವಂತ ಟ್ರೈನ್ ಅನ್ನ ಹತ್ತಿಸ್ಬಿಡ್ತಾನೆ. ಇದನ್ನ ಪೊಲೀಸರು CCTV-ಇಂದನೂ ಕೂಡ ನೋಡಿ ಕನ್ಫರ್ಮ್ ಮಾಡ್ಕೋತಾರೆ. ಹೌದು, ಅವನು ಮಕ್ಕಳನ್ನ ಮುಂಬೈಗೆ ಹೋಗುವಂತ ಟ್ರೈನ್ ಅನ್ನ ಹತ್ತಿಸ್ಬಿಟ್ಟಿದ ಅಂತ. ಮಕ್ಕಳನ್ನ ಇವರು ಹುಡ್ಕೋದು ತುಂಬಾನೇ ಕಷ್ಟ. ಯಾಕೆ ಅಂತಂದ್ರೆ ಅವರು ಯಾವ ಊರಿನ ಯಾವುದೇ ಸ್ಟೇಷನ್ ಅಲ್ಲಿ ಬೇಕಾದ್ರೂ ಹೇಳ್ಕೊಂಡಿರ್ಬೋದು. ಆದ್ರೂ ಕೂಡ ಮಕ್ಕಳು ಫೋಟೋನ ಎಲ್ಲಾ ಸ್ಟೇಷನ್ ಗಳಿಗೂ ಕಳಿಸಿ ಏನಾದ್ರೂ ಇನ್ಫಾರ್ಮೇಶನ್ ಬಂದ್ರೆ ನೋಡೋಣ ಅಂತ ಇರ್ತಾರೆ. ಹೇಳಬೇಕು ಅಂತಂದ್ರೆ ಮಕ್ಕಳನ್ನ ಹುಡ್ಕೊಂತ ಇಂಟ್ರೆಸ್ಟ್ ಯಾರಿಗೂ ಇರೋದಿಲ್ಲ. ಆದ್ರೆ ಅಜೀಬ್ ಮಾತ್ರ ಮನೆಗ್ ಬಂದ ಮೇಲೂ ಮಕ್ಕಳು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಇವನ ತಂಗಿನೂ ಕೂಡ ಟ್ರೈನ್ ಅಲ್ಲೇ ಕಳೆದೋಗಿದ್ಲಲ್ಲ. ಆದ್ರಿಂದ ಇದ್ರ ಬಗ್ಗೆ ಇವನು ಹೊರಗಡೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಓಡಾಡ್ತಿರುವಂತ ಜಾಯ್ ಕೂಡ ಬರ್ತಾನೆ. ಆಕ್ಚುಲಿ ಇವನ್ಗೂ ಕೂಡ ಮಕ್ಕಳನ್ನು ಹುಡುಕ್ಬೇಕು ಅಂತ ಅನ್ನಿಸ್ತಿರುತ್ತೆ. ಯಾಕೆ ಅಂತಂದ್ರೆ ಇವನ್ಗೆ ಮಕ್ಕಳು ಇಲ್ಲ, ಮಕ್ಕಳು ಬೆಲೆ ಏನು ಅಂತ ಗೊತ್ತಿದೆ. ಆದ್ರೆ ಇಷ್ಟೊತ್ತಿಗೆ ಅಜೀಬ್ ಡಿಸೈಡ್ ಮಾಡೇ ಬಿಟ್ಟಿದ್ದಾನೆ, ಡಿಪಾರ್ಟ್ಮೆಂಟ್ ನವರು ಸಹಾಯ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹುಡುಕ್ಬೇಕು ಅಂತ. ಅದೇ ರೀತಿ ಮಾರನೇ ದಿನ ಒಂದಷ್ಟು ಅನಾಥಾಶ್ರಮದಲ್ಲಿ ಹುಡುಕಾಡ್ತಾನೆ. ಮಕ್ಕಳು ಸಿಗೋದಿಲ್ಲ. ಇದರಿಂದ ರಾತ್ರಿ ಸಮಯದಲ್ಲಿ ಮಲಗಿರ್ಬೇಕಾದ್ರೆ ಇವನ ಹೆಂಡತಿಗೆ ಹೇಳ್ತಾನೆ, ಇಲ್ಲಿಂದ ಮುಂಬೈವರೆಗೂ ಎಷ್ಟು ರೈಲ್ವೆ ಸ್ಟೇಷನ್ ಗಳು ಇದಾವೋ ಅಲ್ಲೆಲ್ಲ ಹೋಗಿ ಚೆಕ್ ಮಾಡ್ತೀನಿ, ಒಂದಲ್ಲ ಒಂದ್ ಕಡೆ ಮಕ್ಕಳು ಸಿಕ್ಕೇ ಸಿಗ್ತಾರೆ ಅಂತ. ಅದೇ ರೀತಿ ಇವನು ಕೇರಳದಿಂದ ಮುಂಬೈವರೆಗೂ ಯಾವ್ಯಾವ ಸ್ಟೇಷನ್ ಅಲ್ಲಿ ಟ್ರೈನ್ ಸ್ಟಾಪ್ ಮಾಡುತ್ತೋ ಆ ಎಲ್ಲಾ ಸ್ಟೇಷನ್ ಗಳಿಗೂ ಕೂಡ ಹೋಗಿ ಮಕ್ಕಳನ್ನು ಹುಡ್ಕೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಎಲ್ಲೂ ಕೂಡ ಇವನಿಗೆ ಮಕ್ಕಳು ಸಿಗೋದೇ ಇಲ್ಲ. ಇದೇ ಬೇಜಾರ್ನಲ್ಲಿ ಇವನು ಮತ್ತೆ ಮನೆಗ್ ಬಂದು ವಿಷಯನ ಜಾಯ್ಗೆ ಹೇಳ್ತಿರ್ಬೇಕಾದ್ರೆ ಮುಂಬೈ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬರುತ್ತೆ, ನೀವು ಹುಡುಕ್ತಿರೋ ರೀತಿನೇ ಇಬ್ರು ಮಕ್ಕಳು ಸಿಕ್ಕಿದ್ದಾರೆ ಅಂತ. ಆದ್ರೆ ಅಜೀಬ್ಗ್ ಮಾತ್ರ ನಂಬಿಕೆ ಬರ್ತಿರೋದಿಲ್ಲ. ಅವರು ಶೋಭಾ ಮಕ್ಕಳು ಆಗಿರೋದಿಲ್ಲ ಅನ್ಕೋತಿರ್ತಾನೆ. ಯಾಕೆ ಅಂತಂದ್ರೆ ಇವನು ಎಷ್ಟು ತಿರುಗಿದಾನೆ ಅಂತಂದ್ರೆ ಅವರು ಸಿಗ್ತಾರೆ ಅನ್ನೋ ನಂಬಿಕೆನೆ ಕಳ್ಕೊಬಿಟ್ಟಿದ್ದಾನೆ. ಆದ್ರಿಂದ ಈ ಸಲ ನಾನು ಕೂಡ ನಿಮ್ ಜೊತೆ ಬರ್ತೀನಿ, ಇಬ್ರು ಕೂಡ ಮುಂಬೈಗೆ ಹೋಗೋಣ ಅಂತ ಜಾಯ್ ಹೇಳ್ತಾನೆ. ಮಾರನೇ ದಿನ ಇವರಿಬ್ರು ಮುಂಬೈನ ಪೊಲೀಸ್ ಸ್ಟೇಷನ್ಗೆ ಬಂದಾಗ DSP ಆಗಿರುವಂತ ಕೀರ್ತಿ ಅವರು ಮಕ್ಕಳು ಬಗ್ಗೆ ಕೇಳ್ತಾರೆ. ಆಗ ಇವರು ಕೂಡ ಮಕ್ಕಳು ತಂದೆ ತಾಯಿ ಬಗ್ಗೆ ಎಲ್ಲ ಹೇಳಿ ಅರ್ಥ ಮಾಡಿಸಿದಾಗ ಇವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತಾ ಇರ್ತಾರೆ, ಮಕ್ಕಳು ಧಾರಾವಿ ಅನ್ನೋ ಒಂದು ಏರಿಯಾದಲ್ಲಿ ಶೆಲ್ಟರ್ ಇದೆ, ಅಲ್ಲಿದ್ದಾರೆ. ಆದ್ರೆ ಆ ಜಾಗ ತುಂಬಾನೇ ಡೇಂಜರಸ್, ಅಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆಗೆ ಸಾಗಿಸ್ತಾರೆ ಅಂತ. ಜಾಯ್ಗೆ ಯಾವ್ದೋ ಕಾಲ್ ಬಂತು ಅಂತ ಮಾತಾಡ್ಕೊಂಡು ಹೋಗ್ತಾನೆ. ಆಗ ಅಜೀಬ್ ಇವರನ್ನ ಕೇಳ್ತಿರ್ತಾನೆ, ಅವರು ಮಾಡೋದು ಕೆಟ್ಟದು ಅಂತ ನಿಮ್ಗೆ ಗೊತ್ತಿದ್ಮೇಲೂ ಏನಕ್ಕೆ ಆಕ್ಷನ್ ತಗೊಳ್ತಿಲ್ಲ ಅಂತ. ಇದು ಸಣ್ಣ ಪುಟ್ಟ ಕ್ರೈಮ್ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಇದೆ. ನಾವೇನಾದ್ರೂ ಆ ನೆಟ್ವರ್ಕ್ ನ ಕೆಣ್ಕುದ್ರೆ ನಾವ್ ಬದುಕೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ. ಆಗ ಪಡ್ನೇಕರ್ ಅನ್ನೋ ಒಬ್ರು ಆಫೀಸರ್ನ ಕರ್ಸಿ ಇವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಕಳಿಸ್ಕೊಡ್ತಾರೆ. ನಂತರ ಇವರೆಲ್ಲರೂ ಸೇರಿ ಧಾರಾವಿ ಏರಿಯಾಗೆ ಬಂದು ಇಲ್ಲಿರುವಂತ ಶೆಲ್ಟರ್ಗೆ ಬರ್ತಾರೆ. ಇಲ್ಲಿ ನಮ್ಗೆ ಇಲ್ಲಿನ ಗ್ಯಾಂಗ್ ಲೀಡರ್ ನ ತೋರಿಸ್ತಾರೆ. ಪಡ್ನೇಕರ್ ಬಂದು ಹೇಳ್ತಿರ್ತಾನೆ, ಕೇರಳದ ಇಬ್ರು ಮಕ್ಕಳು ಸಿಕ್ಕಿದಾರಲ್ಲ ಅವರನ್ನ ಇವ್ರ ಜೊತೆ ಕಳಿಸ್ಕೊಟ್ಬಿಡು ಅಂತ. ಇವನಂತೂ ನಮ್ಮ ಹತ್ರ ಯಾವ ಮಕ್ಕಳು ಇಲ್ಲ ಅಂತ ನಾಟಕ ಆಡ್ತಿರ್ತಾನೆ. ಇದರಿಂದ ಪಡ್ನೇಕರ್ ಇವನಿಗೆ ಹೆದರ್ಸ್ತಾನೆ. ಕೀರ್ತಿ ಮೇಡಮ್ ಇವರನ್ನ ಕರ್ಸಿರೋದು, ನೀನ್ ಇದಕ್ಕೆ ಬೇಡ ಅಂತಂದ್ರೆ ನಿನ್ ಕತೆ ಏನಾಗುತ್ತೆ ಗೊತ್ತು ಅಲ್ವಾ ಅಂತ. ಲೀಡರ್ ಕೂಡ ಇದಕ್ಕೆ ಹೆದರ್ಕೊಂಡು ಇವರನ್ನ ಒಳಗಡೆ ಕಳಿಸ್ತಾನೆ. ಇವರೆಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋಗ್ತಿರುವಂತ ವ್ಯಕ್ತಿ ಹೇಳ್ತಿರ್ತಾನೆ, ಇಲ್ಲಿಗೆ ಬರುವಂತ ಮಕ್ಕಳನ್ನ ಇವರು ಜಾಸ್ತಿ ದಿನ ಇಟ್ಕೊಳ್ಳೋದಿಲ್ಲ, ಪಾರ್ಸಲ್ ಮಾಡಿ ಚೈನಾಗೆ ಕಳಿಸ್ಬಿಡ್ತಾರೆ ಅಂತ. ಇದಾದ್ಮೇಲೆ ಇವರನ್ನ ಒಂದು ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ನೋಡಿದ್ರೆ
ತುಂಬಾ ಅನಾಥ ಮಕ್ಕಳೆಲ್ಲರೂ ಇದ್ದಾರೆ. ಅವರನ್ನ ನೋಡಿ ಇವನಿಗೆ ತುಂಬಾನೇ ದುಃಖ ಆಗೋಗುತ್ತೆ. ಆದ್ರೆ ಮೊದ್ಲು ಬಂದಿರೋಂತ ಕೆಲ್ಸನ ಮುಗಿಸ್ಕೊಂಡು ಹೋಗೋಣ ಅಂತ ಶೋಭಾ ಮಕ್ಕಳನ್ನು ಹುಡ್ಕಾಡ್ತಾನೆ. ಆದ್ರೆ ಅವರು ಇವನಿಗೆ ಕಾಣಿಸೋದೇ ಇಲ್ಲ. ಇದರಿಂದ ಇವನು ಡಿಸಪಾಯಿಂಟ್ ಆಗಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಅವನ ತಂಗಿಗೆ ಊಟ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ಕೇಳಿಸುತ್ತೆ. ಅದಕ್ಕೆ ಬಂದು ನೋಡ್ತಾನೆ. ನೋಡಿದ್ರೆ ಬೇರೆ ಯಾರು ಅಲ್ಲ, ಶೋಭಾ ಇಬ್ರು ಮಕ್ಕಳೇ. ಇವರನ್ನ ನೋಡಿ ಇವನಿಗೆ ಸಮುದ್ರದಲ್ಲಿ ಮುತ್ತು ಸಿಕ್ತಷ್ಟೇ ಸಂತೋಷ ಆಗುತ್ತೆ. ಈ ಕಡೆ ಧರ್ಮದ ಸ್ಟೇಷನ್ ಅಲ್ಲಿ ಎಲ್ರು ಇವ್ರಿಗೋಸ್ಕರ ಕಾಯ್ತಿರ್ತಾರೆ. ಇವರಿಬ್ರು ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಆಗ ನಮ್ಗೆ ತೋರಿಸ್ತಾರೆ ಭುವನೇಶ್ ಮಕ್ಕಳನ್ನ ಟ್ರೈನ್ ಅನ್ನ ಹತ್ತಿಸಿದ್ಮೇಲೆ ತಿನ್ನೋದಕ್ಕೆ ಏನು ಸಿಗದೆ ಈ ಹುಡುಗ ಇವನ ತಂಗಿಗೋಸ್ಕರ ಡಸ್ಟ್ ಬಿನ್ ಅಲ್ಲಿರುವಂತ ತಿಂಡಿಗಳನ್ನ ಎತ್ಕೊಂಡು ಬಂದು ಕೊಡ್ತಿದ್ದ. ಈಗ ಮಕ್ಕಳು ಸಿಕ್ಕಿರೋದ್ರಿಂದ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಈ ಸಂಪೂರ್ಣ ಕ್ರೆಡಿಟ್ ಅನ್ನ ಅಜೀಬ್ ಹಾಗೆ ಜಾಯ್ಗೆನೆ ಕೊಡ್ತಾರೆ. ಅವರಿಬ್ರು ಮನ್ಸ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಈ ಮಕ್ಕಳು ಯಾವತ್ತೂ ಸಿಗ್ತಾನೆ ಇರ್ಲಿಲ್ಲ ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಸತ್ಯ ಘಟನೆ ಆಧಾರಿತ ಮೂವಿ ಅಂತ. ಅಷ್ಟೇ ಅಲ್ಲದೆ ಸಿಕ್ಕಿರುವಂತ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ನ ಕೊಟ್ಟು ಜೀವನ ಕಟ್ಕೊಳ್ಳೋದಕ್ಕೆ ಪೊಲೀಸರು ಹೆಲ್ಪ್ ಮಾಡ್ತಿದ್ದಾರೆ ಅಂತ ನಮ್ಗೆ ಹೇಳ್ತಾರೆ. ಮಕ್ಕಳನ್ನ ಹುಡುಕಿದಕ್ಕೆ ಅಜೀಬ್ ನ ತಂದೆಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ಇದಾದ್ಮೇಲೆ ಹೇಳ್ತಾರೆ 2020ರಲ್ಲಿ ಒಟ್ಟು 43,515 ಮಕ್ಕಳು ಕಾಣೆ ಆಗಿದ್ರು. ಆದ್ರೆ ಅದರಲ್ಲಿ 38,115 ಮಕ್ಕಳನ್ನ ಮಾತ್ರ ಕಾಪಾಡೋದಕ್ಕಾಗಿದ್ದು. ಇನ್ನು ಮಿಕ್ಕಿದಂತ ಮಕ್ಕಳು ಏನಾದ್ರು ಅಂತ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಅಂತ. ಈ ರೀತಿ ಹೇಳೋದ್ರ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಶೋಭಾಳ ಗಂಡನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಮೈಂಡ್ಸ್.